ವಿಚಾರದಲ್ಲಿ ಸಾಧಾರಣವಾಗಿ ಹೇಗಿದೆ ಅಂತಂದ್ರೆ ಮೊನ್ನೆ ಹೈಕೋರ್ಟ್ ಒಂದು ಆದೇಶವನ್ನು ಕೊಡ್ತು. ಅದು ಯಾವ ರೀತಿ ಚರ್ಚೆ, ಅದು ಒಂದು ರೀತಿಯಲ್ಲಿ ಚಾರ್ಜ್ ಶೀಟ್ ತರ ಇತ್ತು. ಪೊಲೀಸರು ಹಿಂಗೆ 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 ಅವರೇ ಹೇಳ್ದಂಗಿತ್ತು. ಹಾಗಾಗಿ ಪೊಲೀಸರಿಗೆ ಹೆಚ್ಚಿನ ತಲೆನೋವು ಇಲ್ಲ. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟದಿದೆಯಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ತನಿಖೆ ನಡೆಸಿಂತಲೇ ಹೇಳಿಲ್ಲ ಅವರು. ಸೆಕ್ಷನ್ ಯಾವ್ದ್ರಡಿ ಎಲ್ಲ ಈ ಅಡಿ ಹಿಂಗಿಂಗೆ ಮಾಡಬೇಕು. ಆಮೇಲೆ ಇವರನ್ನ A1 ಮಾಡಿ, A2 ಮಾಡಿ, A3 ಮಾಡಿ, A4 ಮಾಡಿ. ಹಾಗಾಗಿ ಪೊಲೀಸರಿಗೂ ಕೂಡ ಟೈಮ್ ಪಾಸ್ ಮಾಡೋಕ್ಕೆ ಟೈಮ್ ಇಲ್ಲ. ಅಂದ್ರೆ CMದು ಪ್ರಾಥಮಿಕ ತನಿಖೆ ಮಾಡ್ತಾ ಇದ್ವಿ, ಎಂಥದ್ದು ಇಲ್ಲ. FIR ಹಾಕು ಮತ್ತೊಂದು ಕೇಳು ಅಂತೇಳಿ. ಇಲ್ಲಿ ಏನಾಗುತ್ತೆ ಗೊತ್ತಾ ಶ್ರುತಿ, ಒಂದು FIR ಒಂದು ವೇಳೆ ಆದ್ರೂ ಕೂಡ, FIR ಆದ್ರೂ ಕೂಡ ತಕ್ಷಣ ವಿಚಾರಣೆಗೆ ಏನು ಕರೆಯೋದಿಲ್ಲ CMನ. ಒಂದು 2 ದಿವಸ 3 ದಿವಸ ಡಿಲೇ ಮಾಡ್ತಾರೆ. ಆ 2 ದಿವಸ 3 ದಿವಸ CM ಸಿದ್ದರಾಮಯ್ಯನಂತವರಿಗೆ ಮತ್ತು ಅವರ ಸುತ್ತಮುತ್ತ ಇದ್ದಂಥವರ ವಕೀಲರ ತಂಡಕ್ಕೆ ಸಾಕು. ಅವರ ಹೈಕೋರ್ಟ್ಗೆ ಹೋಗಿ ತಡೆ ತರಕ್ಕೆ ಮತ್ತೊಂದು FIR ಆಗಿದ್ರು ಕೂಡ ಅದಕ್ಕೆ ರದ್ದತಿಗೆ ಬೇಕಿರುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ಹಾಗಿದ್ರೆ ಇದಕ್ಕೆ ನ್ಯಾಯ ಸಿಗೋದೇ ಇಲ್ವಾ? ಸಿಗತ್ತೆ. ನೀವು ಅಂದುಕೊಂಡ ದಿವಸ ಸಿಗೋದಿಲ್ಲ. ನಾವು ಅಂದುಕೊಂಡ ದಿವಸ ಸಿಗೋದಿಲ್ಲ. ಅದು ಯಾವಾಗ ಸಿಗತ್ತೆ ಅಂತಂದ್ರೆ ಸಿದ್ದರಾಮಯ್ಯನವರು, ನನಗನ್ನಿಸೋದು ಆ ಸಿದ್ದರಾಮಯ್ಯನವರು ಒಂದು 18 ವರ್ಷದ ಹಿಂದಿನ ಕೇಸ್ನಲ್ಲಿ ಖುಲಾಸೆ ಆಯ್ತಂತೆ. ಹಂಗೆ ಬರ್ಬೋದೇನೋ ಗೊತ್ತಿಲ್ಲ ನನಗೆ. ಈ ಕಾನೂನು ವ್ಯವಸ್ಥೆಗಳು ಆ ಥರ ಇದೆ. ಆದರೆ ಹಂಗೆ ಆಗಬಾರ್ದು. ನನ್ನ ಪ್ರಕಾರ ಯಾರೆಲ್ಲ ತಪ್ಪುಗಳು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದು ಮುಖ್ಯಮಂತ್ರಿ ಆಗಲಿ, ಮತ್ತೊಬ್ಬರಾಗಲಿ, ಕಾಂಗ್ರೆಸ್ ಅವರಾಗಲಿ, BJP ಅವರಾಗಲಿ. ಆಗ ಮಾತ್ರ ಪ್ರತಿಯೊಬ್ಬರಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ. ನನ್ನ ಜೊತೆ ಸುನಿಲ್ ಇದ್ದಾರೆ. ಸುನಿಲ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಗೊತ್ತಿಲ್ಲದ, ವೀಕ್ಷಕರಿಗೆ ಗೊತ್ತಿಲ್ಲದ ಯಾವ ಪಾಯಿಂಟನ್ನು ನೀವು ಇವತ್ತು ಹೇಳೋದಕ್ಕೆ ಬಯಸ್ತೀರಿ? ಎಸ್ ಜಯಪ್ರಕಾಶ್, ಮೊದಲನೇದಾಗಿ ನೀವು ಆಗಲೇ ಹೇಳ್ತಿದ್ರಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ತನಿಖಾ ಸಂಸ್ಥೆಗಳು ಇನ್ವೆಸ್ಟಿಗೇಷನ್ನ ಮಾಡಿದರೆ ಯಾವ ರೀತಿಯ ಎಫೆಕ್ಟ್ ಆಗುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಈ ವಿಚಾರದಲ್ಲಿ ನ್ಯಾಯ ಸಿಗ್ಬೋದು ಅನ್ನುವಂಥದ್ದು. ಸೊ ನನಗೆ ನನ್ನ ಸೋರ್ಸಸ್ ಕಡೆಯಿಂದ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ, ಯಾವಾಗ ಈ ಮೂಡಾಗೆ ಸಂಬಂಧಪಟ್ಟಂತೆ ಅವ್ಯವಹಾರ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಹೊರಬಿತ್ತು, ಮೈಸೂರಿನಲ್ಲಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮೂಡಾಗೆ ಸಂಬಂಧಪಟ್ಟಂತಹ ಹಲವಾರು ದಾಖಲೆಗಳನ್ನು ಸಂಗ್ರಹ ಮಾಡಿತ್ತು. ಈವನ್ ಅವ್ರಿಗೆ ಯಾವಾಗ ಇನ್ನೂ ಕೂಡ ಯಾವುದೇ ರೀತಿಯ ಆರ್ಡರ್ಗಳು ಕೂಡ ಆಗಿರಲಿಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತನಿಖೆ ಮಾಡಬೇಕಾಗತ್ತೆ, ಈ ಥರದ್ದು ಯಾವುದೂ ಕೂಡ ಇರಲಿಲ್ಲ. ಆದರೂ ಕೂಡ ಪೊಲೀಸರು, ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬೇರೆ ಬೇರೆ ಕಡೆಯಿಂದ ಈ ಮೂಡಾಗೆ ಸಂಬಂಧಪಟ್ಟಂತೆ ಏನೇನು ಅವ್ಯವಹಾರ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿದರು. ಆ್ಯಂಡ್ ಅದರಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದರೆ, ಪ್ರತಿಯೊಂದು ದಾಖಲೆಗಳಲ್ಲೂ ಕೂಡ ಅವ್ಯವಹಾರ ಆಗಿದೆ ಅನ್ನುವಂಥದ್ದನ್ನು ಸಾರಿ ಹೇಳುವಂಥ ಹಲವಾರು ದಾಖಲೆಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು ಮಾಹಿತಿ ಕೂಡ ಇತ್ತು. ಆದರೆ ಇದನ್ನು ಅವರು ಎಲ್ಲೂ ಕೂಡ ಬಹಿರಂಗಪಡಿಸಿರಲಿಲ್ಲ. ಈವನ್ ಅದೊಂದು ಮೂಲಗಳ ಕಡೆಯಿಂದ ಈ ಒಂದು ಮಾಹಿತಿ ಬಂದಿತ್ತು. ಇದೀಗ ಅಧಿಕೃತವಾಗಿ ಲೋಕಾಯುಕ್ತಕ್ಕೆ ಈ ಒಂದು ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಆರ್ಡರ್ ಆಗಿರುವಂಥದ್ದು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಬಹುಶಃ ಇವತ್ತು FIRನ ದಾಖಲು ಮಾಡ್ಬೋದು. ಆದರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇರುವಂಥದ್ದು ಏನು ಅಂದರೆ, FIRನ ದಾಖಲು ಮಾಡಿಕೊಳ್ಳೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆ ಸಿಕ್ಕಿದ್ರೂ ಕೂಡ ಮತ್ತೊಂದು ಕಡೆಯಲ್ಲಿ CM ಸಿದ್ದರಾಮಯ್ಯ ಕಡೆ ವಕೀಲರು ಈ ಒಂದು FIRನ ರದ್ದು ಮಾಡುವಂತೆ ಕೋರಿ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಮತ್ತು ಅದು ಪುರಸ್ಕಾರ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದರೆ ಯೂಶ್ವಲ್ ಆಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಟೈಮಲ್ಲಿ ಅದರ ಸಾಧ್ಯತೆಗಳ ಬಗ್ಗೆ ಕೂಡ ವಿಚಾರಣೆ ನಡೆಯುತ್ತೆ. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ವೇಳೆ ಇದು ಪುರಸ್ಕಾರ ಆಗದೆ ಹೋದರೂ ಕೂಡ ಹೈಕೋರ್ಟಿಗೆ ಅಪ್ಲೈ ಮಾಡಿಕೊಂಡು ರದ್ದತಿಗೆ ಕೋರುವಂಥ ಸಾಧ್ಯತೆ ಇದೆ. ನೀವು ಆಗಲೇ ಹೇಳಿದಂಗೆ 2-3 ದಿನಗಳ ಕಾಲಾವಕಾಶ ಇರುತ್ತೆ. ಈ ಒಂದು ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಚಾರಣೆಗೆ ಯಾರನ್ನೂ ಕೂಡ ಕರೆಯಲ್ಲ. ಅವರು ದಾಖಲೆಗಳನ್ನು ಸಂಗ್ರಹ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರ್ತಾರೆ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಮೂಡಾ ಟೆನ್ಷನ್ ನಲ್ಲಿರುವ ಮುಖ್ಯಮಂತ್ರಿಗೆ ಬಿಗ್ ಟೆನ್ಷನ್. ಹಿಂದೆ ಮೈಸೂರು ಲೋಕಾಯುಕ್ತದಲ್ಲಿ FIR, ನಾಳೆ ತವರೂರಲ್ಲೇ ಇರಲಿರುವ CM. ಲೋಕಾಯುಕ್ತಕ್ಕೆ ಮುಡಾ ತನಿಖೆ ಸವಾಲು. SP ಉದೇಶ್ರಿಂದ ಇಂದು FIR ದಾಖಲು ಸಾಧ್ಯತೆ. ಇತ್ತ CM ರಾಜೀನಾಮೆಗೆ ಆಗ್ರಹಿಸಿ ಇವತ್ತು BJP ಪ್ರೊಟೆಸ್ಟ್. ದರ್ಶನ್ಗೆ ರಾಜಾತಿಥ್ಯಕ್ಕೆ 6ರಿಂದ 8 ಲಕ್ಷ ರೂಪಾಯಿ ಡೀಲ್. ನಾಗನ ಜೊತೆ ಜೈಲು ಸಿಬ್ಬಂದಿಯೂ ಶಾಮೀಲು. ಪೊಲೀಸರ ತನಿಖೆಯಿಂದ ಮಾಹಿತಿ ರಿವೀಲ್. ಮಹಾಲಕ್ಷ್ಮಿ ಜೊತೆ ರಂಜನ್ಗೆ ಇತ್ತಂತೆ ಸಲುಗೆ. ಜಗಳ ವಿಕೋಪಕ್ಕೆ ಹೋಗಿ ಹತ್ಯೆ. ಒಡಿಶಾದಿಂದ ನಾಳೆ ವಾಪಸ್ಸಾಗಲಿರುವ ವಯಾಲಿ ಕಾವಲ್ ಪೊಲೀಸರು. ಕಾರವಾರ ಉದ್ಯಮಿ ಹತ್ಯೆ ಕೇಸ್ಗೆ ಮೇಜರ್ ಟ್ವಿಸ್ಟ್. ಗೋವಾದಲ್ಲಿ ಆರೋಪಿ ಗುರುಪ್ರಸಾದ್ ಸೂಸೈಡ್. ಉಳಿದ 3 ಆರೋಪಿಗಳು ಅರೆಸ್ಟ್.
ಶ್ರುತಿ ಈ ನ್ಯೂಸ್ ತಗೊಳ್ಳಿ ನೀವು. ಅದಕ್ಕಿಂತ ಮೊದಲು ಒಂದು ಹೇಳ್ಬಿಡ್ತೀನಿ. Okay. ನನಗೆ ಈ ಎಲ್ಲ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಗ್ರೇಟ್ ಅನ್ನಿಸ್ತಾ ಇದ್ದಾರೆ. ಈಗ 2010ರಲ್ಲಿ ಯಡಿಯೂರಪ್ಪನವರು ಕೆಳಗಿಳಿತಾರೆ ಅಂತೇಳಿ ಈ ರೆಡ್ಡಿಗಳು ಸ್ವಲ್ಪ ಆರೋಪ ಮಾಡಿದಾಗ ಸುತ್ತಮುತ್ತ ಇದ್ದವರೆಲ್ಲ ರೆಡಿ ಆದರು. ಅನಂತಕುಮಾರ್ ರೆಡಿ ಆದರು, ಈಶ್ವರಪ್ಪ ರೆಡಿ ಆದರು, ಇದ್ದ ಬಂದವರು ನಾನು ಸಿ ಎಂ ಡೈರೆಕ್ಟಾಗಿ ಹೇಳೋಕೆ ಶುರು ಮಾಡಿದರು. ಆಯ್ತಲ್ಲ, ಮುಗೀತಲ್ಲ, ಇನ್ನು ನಾವಲ್ಲ ಹಿಂಗೆ ಅಂತೇಳಿ. ಒಂದು ಮಾತ್ರ ಇಲ್ಲಿ ತನಕ ನಾನು ಸಿ ಎಂ ಆಗಬೇಕು ಅಂತ ಹೇಳ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಅದು ಅದರ ಬಗ್ಗೆ ಇದೆ, ಹಿಂದೆ ಕಷ್ಟ ಆಗುತ್ತಾ ಮತ್ತೆ ಕಷ್ಟ ಆಗುತ್ತಲ್ಲ, ಒಂದಂತೂ ಮಾತ್ರ ಸ್ಪಷ್ಟ, ಇಲ್ಲ ಇವರೇ ಸಿ ಎಂ. ಈಗಂತೂ ಅವರು ಸಿ ಎಂ ಆಗಬೇಕು ಅಂತ ಕ್ಲೈಮ್ ಮಾಡ್ತಾನೆ ಇಲ್ಲ. ಅದು ಅವರ ಒಂದು ಗ್ರೇಟೆಸ್ಟ್ ಆ್ಯಟಿಟ್ಯೂಡ್ ನನಗೆ ಅನಿಸುತ್ತೆ. ಅಂದರೆ ಸಿ ಎಂ ಎಲ್ಲ ನಾನು ಕಾಂಜಿ ಪಿಂಜಿ ಯಾವ ಬಿಸಾಕಿದ್ದನ್ನೆಲ್ಲ ತಗೊಳ್ಳಲ್ಲ, ತಗೊಂಡ್ರೆ ಅದ್ಭುತವಾಗಿ ತಗೋತೀನಿ. ಹಾಗಂತ ಯಾರು ಸಿದ್ದರಾಮಯ್ಯನವರನ್ನ ಏನು ನಿರಾಶೆಗೊಳಿಸಿ ಬೆನ್ನಿಗೆ ಚೂರಿ ಹಾಕಿ ತಗೊಳ್ಳಲ್ಲ. ಈ ಸ್ಟ್ಯಾಂಡ್ ಇದೆಯಲ್ಲ, ಆಮೇಲೆ ಕಾಂಗ್ರೆಸ್ ಎಲ್ಲರೂ ಅದನ್ನು ಮಾಡ್ತಾ ಇದ್ದಾರೆ. ಈ ಸ್ಟ್ಯಾಂಡ್ ಮಾತ್ರ ಇದೆಯಲ್ಲ, ಇದನ್ನು ನಿಜವಾಗ್ಲೂ ರಾಜಕಾರಣಿಗಳು ನೋಡಿ ಕಲಿಬೇಕು. ನೆಕ್ಸ್ಟ್ ಹೋಗಿ. ಓಕೆ, ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸುಂದರಿಗೆ ಮುಕ್ತಿ ನೀಡಿದವನಿಗೆ ಸಿಕ್ಕಿಬಿಟ್ಟಿದೆ ಮುಕ್ತಿ. ಬಂಧನದ ಭೀತಿಯಿಂದ ಆತ್ಮಹತ್ಯೆ ಮಾಡಿಕೊಂಡ ರಂಜನ್ ಬರೆದ ಡೆತ್ ನೋಟ್ನಲ್ಲಿ ಹತ್ಯೆಯ ಸೀಕ್ರೆಟ್ ರಿವೀಲ್ ಆಗಿದೆ. ಇದು ರಿಪಬ್ಲಿಕನದ ಬೇಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು ಮಹಾಲಕ್ಷ್ಮಿ ಕೊಲೆ ಪ್ರಕರಣವನ್ನ ಕೇಳಿ. ಕಾರಣ ಒಂದು ದೇಹ 59 ಪೀಸ್. ಹೇಗಿರಬಹುದು ಆತನ ವಿಕೃತ ಮನಸ್ಥಿತಿಯ ಬಗ್ಗೆ ಅನೇಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಟ್ ಆತನೇ ಈಗ ಮುಕ್ತಿ ಪಡೆದುಕೊಂಡಿದ್ದಾನೆ. ಬಟ್ ಆತನ ಬ್ಯಾಗ್ನಲ್ಲಿ ಒಂದು ಡೆತ್ ನೋಟ್ ಪತ್ತೆಯಾಗಿದೆ. ಡೆತ್ ನೋಟ್ ಅಲ್ಲಿರುವಂತಹ ವಿಚಾರ ಏನು, ಯಾಕಾಗಿ ಮಹಾಲಕ್ಷ್ಮಿನ ಇಷ್ಟು ಭೀಕರವಾಗಿ ಕೊಲೆ ಮಾಡ್ದ ಅನ್ನುವಂತಹ ಸೀಕ್ರೆಟ್ ಕೂಡ ಡೆತ್ ನೋಟ್ ನಲ್ಲಿದೆ. ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನು ಮುಕ್ತಿರಂಜನ್ ಡೆತ್ ಬಾಡಿ ಬಳಿ ಒಂದು ಬ್ಯಾಗ್ ನೋಡಿ, ಈತ ಒಡಿಶಾದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ಹೆಂಗೆ ಸಿಕ್ಕಾಕೊಳ್ತು ಅಂದರೆ, ಈ ಹುಡುಗಿಯ ಮೊಬೈಲನ್ನು ನೋಡ್ತಾರೆ. ಮೊಬೈಲನ್ನು ನೋಡಿದಾಗ ಯಾರಿಗೆಲ್ಲ ಕರೆ ಹೋಗಿದೆ, ಕರೆ ಬಂದಿದೆ ಎಲ್ಲ ಚೆಕ್ ಮಾಡ್ತಾರೆ. ಸೆಪ್ಟೆಂಬರ್ 2ರ ಒಳಗೆ ಆ ಟೈಮಲ್ಲಿ ಎಲ್ಲರ ಕರೆ ಚೆಕ್ ಮಾಡಿದಾಗ ಇಲ್ಲಿದ್ದಾಗ ಎಲ್ಲರದ್ದು ಸಿಗತ್ತೆ. ಇಲ್ಲಿದ್ದೇನೆ, ಎಲ್ಲಪ್ಪ ಇಲ್ಲಿದ್ದೇನೆ ಅಂತ. ಇವಂದು ಮತ್ತು ಅಶ್ರಫ್ದು ಸಿಗೋದಿಲ್ಲ. ಅಶ್ರಫನ್ನು ಹುಡುಕ್ತಾರೆ. ಅಶ್ರಫ್ ಹುಡುಕಿದಾಗ ಅವ್ನು ಹೇಳ್ತಾನೆ, ನಮಗಿತ್ತು ಸರ್, ಲವ್ ಎಲ್ಲ ಇತ್ತು ನಮಗೆ, ನಾವು ಬಿಟ್ಬಿಟ್ಟಿದ್ದೀವಿ, ಮತ್ತೊಂದಿಲ್ಲ ಅಂತೇಳಿ. ಅಲ್ಲಿಗೆ ಒಂದು ಕ್ಲಿಯರ್ ಕಟ್ ಆಯಿತು. ಇನ್ನೊಂದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಅದು ಈ ಒಂದು ಮುಕ್ತಿರಂಜನ್. ಹಾಗಾಗಿ ಸಂಶಯದ ಮೇಲೆ ಅವರು ಅಲ್ಲಿಗೆ ಹೋಗಿದ್ದು, ಎಲ್ಲಿಗೆ? ಒಡಿಶಾಗೆ. ಅಲ್ಲಿ ಹೋದಾಗ ಅವ್ನು ಸತ್ತೋಗ್ಬಿಟ್ಟ. ಅಲ್ಲಿ ಡೆತ್ ನೋಟ್ ಸಿಕ್ಕಿದೆ. ಈಗ ಇದೆಲ್ಲದರ ನಡುವೆ ಇರುವಂಥದ್ದು, ಸರಿ ಆಗಿದ್ರೆ ನೀನೊಬ್ಬನೇ ಮಾಡ್ದಾ? ಸಾಧ್ಯ ಇದೆಯಾ? ನಾನು ಹೇಳಿದ್ನಲ್ಲ, ಒಂದು ಕುಂಬಳಕಾಯನ್ನು ಕಟ್ ಮಾಡುವಾಗ, ಒಂದು ಹಲಸಿನ ಹಣ್ಣು ಕಟ್ ಮಾಡುವಾಗ ನಮಗೆ ಯಾರಾದ್ರೂ ಬರ್ರಪ್ಪ ಅಂತ ಹೇಳ್ತೀವಿ. ಒಂದು ಜೀವಂತ ಜೀವವನ್ನು ಕಟ್ ಮಾಡೋದಂದ್ರೆ ಈಸಿನಾ? ಇವನ ಡೆತ್